ನಿಮಗೆ ಗೊತ್ತಿದೆಯಣ್ಣ, ಅದೇನೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ನಿಂತವ್ರೆ ಶಾಸಕರು, ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು. ಇದು ಕೇವಲ ವೆಂಕಟಶಿವರೆಡ್ಡಿ ಅವ್ರ ಪರಿಸ್ಥಿತಿ ಅಷ್ಟೇ ಅಲ್ಲ, ಜನತಾದಳ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಾಸಕನ ಪರಿಸ್ಥಿತಿನೂ ಇದೆ. BJP ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಮಿತ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಪರಿಸ್ಥಿತಿನೂ ಇದೆ. ಅದೆಂಥದ್ದು 50 ಕೋಟಿ ಕೊಡ್ತೀವಿ ತನ್ನ ಸ್ವಂತ ಶಾಸಕರಿಗೆ, ನಮಗೆಲ್ಲ 25 ಕೋಟಿ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಈ ತಾರತಮ್ಯ ಯಾಕೆ? ಅದ್ಯಾವುದೋ 10 ಕೋಟಿ ಫಂಡ್ ರಿಲೀಸ್ ಆಯ್ತೇನಣ್ಣ ಕಳೆದ ಬಾರಿ ಬಂತಾ? ಮತ್ತೆ ಜನತಾದಳ ಪಕ್ಷದಿಂದ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿ ಕೈಗೆ ಎತ್ಕೊಂಡಿದ್ದೇವೆ. ನೀವುಗಳು ನೋಡ್ಕೊಳ್ತಾನೆ ಬರ್ತಾ ಇದ್ದೀರಿ. ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಧೋರಣೆಗಳ ವಿರುದ್ಧವಾಗಿ ಜನತಾದಳ ಪಕ್ಷ ಕೈ ಕಟ್ಕೊಂಡು ಯಾವತ್ತೂ ಸುಮ್ಮನೆ ಕೂತಿಲ್ಲ. ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೀವಿ. ಈ ವಿಚಾರದಲ್ಲೂ ಕೂಡ ನಮ್ಮ ಪಕ್ಷದ ಶಾಸಕರನ್ನ ಕೂತ್ಕೊಂಡು ಮೊನ್ನೆ ಕುಮಾರಣ್ಣ ಅವರ ಹತ್ರ ಚರ್ಚೆ ಮಾಡಿದ್ದಾರೆ. ಇದನ್ನು ಯಾವ ರೀತಿ ನಾವು ಕೈಗೆ ಎತ್ಕೊಂಡು ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿ ಕೂಡಲೇ ಹೋರಾಟವನ್ನು ಮಾಡ್ತೇವೆ ಕಾನೂನಾತ್ಮಕವಾಗಿ. ಪೂಜ್ಯರು ಕನ್ನೇಗಪ್ಪವರು ಅವರು ಕರ್ನಾಟಕದಲ್ಲಿ ಒಂದೆರಡು ಜಿಲ್ಲೆಯಲ್ಲಿ ನಿರ್ಬಂಧ ವಹಿಸಿದ್ದಾರೆ ಸರ್ಕಾರ. ಆ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಏನಪ್ಪ ಅಂದರೆ, ಸರ್ಕಾರ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಇನ್ವಾಲ್ವ್ ಆಗಬಾರ್ದು ಅಂತೇಳಿ ನಮ್ಮ ಬೇಡಿಕೆ ಇದೆ ಮತ್ತು ಒತ್ತಾಯಿಸ್ತೀವಿ. ಅದ್ರ ಜೊತೆಗೆ ಸುಮಾರು 1300 ವರ್ಷದ ಇತಿಹಾಸ ಇದೆ ಕನ್ನೇರಿ ಮಠದ. ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಷಯ ಬಂದಾಗ ರಾಜ್ಯ ಸರ್ಕಾರ ಇತ್ತು, ಯಾವುದೇ ಪಕ್ಷ ಇದ್ರ ಬಗ್ಗೆ ತಮ್ಮ ಇನ್ವಾಲ್ವ್ಮೆಂಟ್ ಆಗಬಾರ್ದು ಅಂತ ನಮ್ಮ ಇಚ್ಛೆ ಇದೆ. ನಮ್ಮಲ್ಲಿ ಆದಂಥ ಗುರು ಹಿರಿಯರು ಇರ್ತಾರೆ, ಮುಖಂಡರು ಇರ್ತಾರೆ, ಅವರವರಲ್ಲಿ ಬಗೆಹರಿಸ್ಕೋತಾರೆ. ಇದು ಸರ್ಕಾರಕ್ಕೆ ಹೋದ ತಕ್ಷಣ ಏನಾಗ್ತದೆ, ಸಮಾಜದಲ್ಲಿ ಭಾಳಷ್ಟು ಗೊಂದಲ ಉಂಟಾಗುತ್ತೆ. ಇಲ್ಲಿ ಆಗಿದ್ದೇನಪ್ಪ ಅಂದರೆ, ಒಂದು ಪೂಜ್ಯರು ಯಾವುದೋ ಒಂದು ಮಾತದಲ್ಲಿ ಒಂದು ಅವಾಚ್ಯ ಶಬ್ದದಿಂದ ನಿಂದೇನು ಮಾಡಿರುತ್ತೆ ಹೇಳಿ ನಾವು ಕೇಳಿ ಬಂದಿದೆ. ಅದಕ್ಕಾಗಿ ಕೆಲವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಗೊಂದಲ ಆಗಿದೆ ಅಂತ ಜನರು ಅಲ್ಲಲ್ಲಿ ತಡೆ ಹಿಡಿದು ಆಯಿತು ಇತ್ಯಾದಿ ಆಯಿತು ಮಾಡಿದ್ದಾರೆ. ಹಾಗಾಗಿ ಹಿಂದೂ ವೀರಶೈವ ಲಿಂಗಾಯಿತು ಇದಕ್ಕೆ ನಾವೆಲ್ಲರೂ ಮನವಿ ಏನಪ್ಪ ಅಂದರೆ, ನಮ್ಮ ಸಮುದಾಯದಲ್ಲಿ ಅದಕ್ಕೆ ಅವರು ಹಿರಿಯರು ಇರ್ತಾರೆ, ಗುರುಗಳು ಇರ್ತಾರೆ, ಅವ್ರು ಮಾರ್ಗದರ್ಶನ ಮಾಡೋರು ಇರ್ತಾರೆ, ಅವ್ರವ್ರ ಬಗೆಹರಿಸ್ಕೊತಾರೆ. ಹಾಗಾಗಿ ಮುಂದೆ ಬರೋಂಥ ದಿವಸ ಇದು ಈ ಥರ ಆಗಬಾರ್ದು. ಈಗ ಹಾಕಿದಂಥ ಒಂದು ಏನು ನಿರ್ಬಂಧವನ್ನು ತೆಗಿಬೇಕು, ಹಿಂಗೆ ವಾಪಸ್ ತೆಗೆದುಕೋಬೇಕು. ಮತ್ತು ಇದು ನಮಗೆ ಭಾಳ ದೊಡ್ಡ ಧಕ್ಕೆ ಆಗಿದೆ. ಈ ಥರ ಮುಂದೆ ಆಗ್ಲಾದಂಗೆ ನೋಡ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ.